ಅಜಿತ್ ಪವಾರ್ ನಿಧನದ ಬಳಿಕ ಅವರ ಕೊನೆಯ ಟ್ವೀಟ್ಗಳು ಭಾರಿ ವೈರಲ್ ಆಗ್ತಿವೆ. ಜನವರಿ 27ರ ಮಂಗಳವಾರದಂದು ಕ್ಯಾಬಿನೆಟ್ ಕಮಿಟಿ ಸಭೆಯಲ್ಲಿ ನಡೆಸಲಾಗಿತ್ತು. ಈಗ ಆ ಸಭೆಯಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಅಜಿತ್ ಪವಾರ್ ಭಾಗಿಯಾಗಿದ್ರು. ಫಡ್ನವೀಸ್ ಪಕ್ಕದ ಚೇರ್ನಲ್ಲಿ ಅಜಿತ್ ಅವರು ಕುಳಿತುಕೊಂಡಿದ್ರು. ಇದು ಅಜಿತ್ ಪವಾರ್ ಅವರ ಕೊನೆಯ ಅಧಿಕೃತ ಫೋಟೋ ಆಗಿದೆ. ಇನ್ನು ವಿಮಾನ ಪ್ರಯಾಣಕ್ಕೂ ಮೊದಲು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ರು. ಇದೇ ವಾರ ಕೊನೆಯ ಸಂದೇಶವಾಗಿದೆ. ನಿಮ್ಮ ವಿಶ್ವಾಸಾರ್ಹ ಸರ್ಕಾರ ಅಂತ ಯೋಜನೆಗಳು ಹಾಗೂ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ವೃತ್ತಿಪರ ತರಬೇತಿ ಸಂಸ್ಥೆ, ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರ ಪಾವತಿ ವ್ಯವಸ್ಥೆ, ಸರ್ಕಾರಿ ಭೂಮಿಯ ಗುತ್ತಿಗೆ ಅವಧಿಯ ವಿಸ್ತರಣೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾಗ್ಪುರ, ಛತ್ರಪತಿ ಸಂಭಾಜಿನಗರ ಮತ್ತು ಪುಣೆಯಲ್ಲಿ ಐಟಿಐ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ನೀಡುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಪಿಎಂ ಸೇತು ಯೋಜನೆ ಜಾರಿ ಮಾಡಲಾಗ್ತಾ ಇದೆ. ಇನ್ನು ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರ ಬಾಕಿ ಹಣ ಪಾವತಿಸೋಕೆ ಟ್ರೇಡ್ಸ್ ಅನ್ನುವ ವ್ಯವಸ್ಥೆ ಮಾಡಲಾಗುವುದು. ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ಜವಳಿ ಉದ್ಯಮಕ್ಕೆ ನೆರವಾಗುವುದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ವಶದಲ್ಲಿರುವಂತಹ ಆಸ್ತಿಯ ಮುದ್ರಾಂಕ ಶುಲ್ಕ ಮನ್ನಾ ಮಾಡುವುದರ ಬಗ್ಗೆ ಮತ್ತು ಸರ್ಕಾರಿ ಭೂಮಿಯನ್ನ ಗುತ್ತಿಗೆ ನೀಡುವ ಅವಧಿಯನ್ನ ವಿಸ್ತರಿಸುವ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇದೀಗ ಅಜಿತ್ ಪವಾರ್ ಅವರ ಕೊನೆಯ ಫೋಟೋ ಸಂದೇಶ ಭಾರಿ ವೈರಲ್ ಆಗಿದ್ದು ಅಭಿಮಾನಿಗಳ ನೋವು ಹೆಚ್ಚಾಗುವಂತೆ ಮಾಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.